ಹಲೋ ಹಾಯ್ ಗೈಸ್, ಬನ್ನಿ ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಚಿಕ್ಕಜಾಲದಿಂದ ದೇವನಹಳ್ಳಿಯಿಂದ ನೀವು ಹೋಗ್ಬೇಕಂತ ಏನಾದರೂ ಇದ್ದರೆ ನೀವು ದೇವನಹಳ್ಳಿಯಿಂದ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಡೈರೆಕ್ಟಾಗಿ ಆಟೋಸು ಸಿಗುತ್ತೆ. ಆಟೋಗೆ ಚಾರ್ಜ್ ಬಂದುಬಿಟ್ಟು 40 ರೂಪೀಸ್ ಇರುತ್ತೆ, 50 ರೂಪೀಸ್ ಇರುತ್ತೆ, 60 ರೂಪೀಸ್ ಇರುತ್ತೆ. ನೋಡಿಕೊಂಡು ಈ 3 ನಂಬರ್ಸಲ್ಲಿ ಒಂದು ಇರುತ್ತೆ. ನೀವು ಅಲ್ಲಿಂದ ಕೂಡ ಬೇಕಾದರೂ ಹೋಗ್ಬೋದು. ಡೈರೆಕ್ಟಾಗಿ ದೇವನಹಳ್ಳಿಯಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಿಡ್ತಾರೆ. ಮತ್ತು ಅಲ್ಲಿಂದ ಕೂಡ ನೀವು ರಿಟರ್ನ್ ಆಗಿ ಅದೇ ಆಟೋಕ್ಕೆ ಕೂಡ ಬರ್ಬೋದು. ದೇವನಹಳ್ಳಿಯಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ 50 ರೂಪೀಸ್ ಏನಾದರೂ ಇದ್ದರೆ 50 ರೂಪೀಸ್ ಬರ್ತಾ, ಮತ್ತು 50 ರೂಪೀಸ್ ಟೋಟಲಾಗಿ 100 ರೂಪೀಸ್ ಆಗುತ್ತೆ. ಬನ್ನಿ ಹೋಗಿ ಬರೋಣ. ಆಟೋದಿಂದ ಹೋಗ್ಬೇಕಾದ್ರೆ ನಾವು ಕೂಡ ಆಟೋಕ್ಕೆ ಹೋಗಿದ್ದು. ಮೊದಲು ನಾವು ಚಿಕ್ಕಜಾಲದಿಂದ ದೇವನಹಳ್ಳಿಗೆ ಬಸ್ಸಲ್ಲಿ ಹೋದ್ವಿ, ಅಲ್ಲಿಂದ ಆಟೋಕ್ಕೆ ಬಂದಿದ್ದೀವಿ. ಇದು ಕೂಡ ದೇವನಹಳ್ಳಿಯಿಂದ ಆಟೋಕ್ಕೆ ಹೋಗ್ಬೋದು. ಹೋಗಿ ಬರೋಣ. ಆಲ್ರೆಡಿ ಇದಕ್ಕೂ ಮುಂಚೆ ನಾನು ಒಂದು ಸಾರಿ ಹೋದಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ. ದಿನ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾಯಿದೆ ಮತ್ತು ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ. ದೇವಿಯ ಪವಾಡಗಳು ಜಾಸ್ತಿ ಆಗ್ತಾಯಿದೆ ಅಂತ ಕೇಳ್ಪಟ್ಟೆ. ಜನಗಳು ತುಂಬ ಜನ ಬರ್ತಾಯಿದ್ದಾರೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂತ ಪ್ರತಿ ವಾರ ಇದ್ದೇ ಇರ್ತಾರೆ ಜನ. ಇಲ್ಲಿ ನೋಡಿ, ದೇವರು ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ದಿನ. ನೋಡಿ ಜನ ಎಷ್ಟೊಂದು. ನಾವು ಹೋಗಿದ್ದು ಅಮಾವಾಸ್ಯೆ ದಿನದಂದು, ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ಟಾರ್ಟಿಂಗಿಂದ ನೋಡಿ ಟೋಟಲಾಗಿ 1.5 ಅವರ್ ನಾವು ಬರೀ ಕ್ಯೂವಲ್ಲೇ ಒಳಗಡೆ ಹೋಗಬೇಕಾಗಿತ್ತು. ತುಂಬ ರಶ್ ಆಗಿತ್ತು. ದೇವಿ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ನಂಬಿಕೆಗಳು ತುಂಬ ಇದೆ. ನೋಡಿ, ಅಲ್ಲಿ ಕಾಯಿ ಕಟ್ಟೋದು, ಬೀಗ ಹಾಕೋದು, ಕೈಯಲ್ಲಿರೋದು ಏನಾದರೂ ಕಟ್ಟೋದು, ಏನೋ ಪೆನ್ ಇಡ್ತಾರೆ ಮತ್ತು ಪೇಪರಲ್ಲಿ ಏನೋ ಬರೆದುಬಿಟ್ಟು ಕಟ್ತಾರೆ. ಮತ್ತು ಪೂಜೆ ಮಾಡಿಸಿದ ಮೇಲೆ ಅದು ಬೆಲ್ಲ, ಅದು ಏನೋ ದೀಪ ಹಚ್ಚಿರೋದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಜಾಸ್ತಿ ಆ ರೀತಿ ಆಗುತ್ತೆ. ಸ್ವಲ್ಪ ಕಡಿಮೆ ಆದರೆ ಒಳ್ಳೇದನ್ಸುತ್ತೆ. ದೇವ್ರ ಭಾವನೆ ಏನೋ ಅನ್ನೋಕ್ಕಾಗಲ್ಲ. ಆದರೂ ಕೂಡ ತುಂಬ ಚೆನ್ನಾಗಿ. ನೀವು ಒಂದು ಸಾರಿ ಆದರೂ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆ ದೇವಿ ನಿಮಗೂ ಕೂಡ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ಯಾರೇ ಆಗಲಿ ಒಂದು ಸಾರಿ ಹೋಗಿ ಬರಬೇಕು ಆದಂಥ ಸ್ಥಳ ಇದು. ಒಂದು ಸಾರಿ ಹೋಗಿ ಬನ್ನಿ, ಓಕೆನಾ? ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ. ವಿಡಿಯೋದಲ್ಲಿ ಕಡಿಮೆ ಕಾಣಿಸ್ತಾಯಿದೆ, ಮುಂದೆ ಹೋದರೆ ಇನ್ನೂ ಸಿಕ್ಕಾಪಟ್ಟೆ ಇತ್ತು. ತುಂಬ ಚೆನ್ನಾಗಿತ್ತು. ಒಂದು ಸಾರಿ ಹೋಗಿ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ದೇವ್ರದ್ದು ಅನುಗ್ರಹ ಸಿಗುತ್ತೆ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ತುಂಬ ಜನ ಬರ್ತಾರೆ ಅಲ್ಲಿ. ಇಂಪ್ರೂವ್ಮೆಂಟ್ ಕೂಡ ಅಷ್ಟು ವೇಗವಾಗಿ ಆಗ್ತಾಯಿದೆ ಅಲ್ಲಿ. ಅಂದರೆ ಜನ ಯಾರು ಇಷ್ಟಪಡ್ತಾರೋ ಹಂಗೆ ಅದಕ್ಕೆ ತಕ್ಕಂಗೆ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಕೇಳ್ತಾ ಇದ್ದೀನಿ, ದಯವಿಟ್ಟು